ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ರಜಾ ಮುಗಿಸ್ಕೊಂಡು ಡೈರೆಕ್ಟಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ ದಿನ ಮಾರ್ಕೆಟ್ ಓಪನ್ ಆಯಿತು. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಯಾವ ಎಕ್ಸ್ಪೈರಿ ಕೂಡ ಇಲ್ಲ, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಎರಡೂ ಕೂಡ ಗುರುವಾರ ಆಗಿರುತ್ತೆ. ನೋಡಿ, ಇವತ್ತೊಂದು ಅಚಾತವ್ರಿ ಆಗ್ಬಿಡ್ತು. ವೀಕೆಂಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೈಕನ್ನು ತೆಗೆದಿಟ್ಬಿಟ್ಟಿದ್ದೆ. ನೋಡ್ಕೊಂಡೇ ಇಲ್ಲ, ಮೈಕ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟಿದ್ದೀನಿ. ಒಂದು 15 ನಿಮಿಷ ಮಾತಾಡಿದ ಮೇಲೆ ನೋಡ್ತೀನಿ ಆಡಿಯೋನೇ ಇಲ್ಲ. ಸೊ ತಿರ್ಗಾ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಸುಮಾರು ವಿಷಯ ಮಾತಾಡಿದ್ದೆ. ಇಟ್ಸ್ ಓಕೆ, ಈ ರೀತಿ ಆಗುತ್ತೆ. ಸೊ ಇವತ್ತು ಸೆಕ್ಟರ್ ವೈಸ್ ನೋಡ್ತಾ ಬರೋದಾದರೆ, ಇವತ್ತು ಟಾಪ್ ಗೇನರ್ ಅಂದರೆ ಡಿ.ವಿ ಸ್ಲ್ಯಾಬ್ಸ್ ಅಂತ ಬಂದಿದೆ. ನೋಡಿ, ಡಿ.ವಿ ಸ್ಲ್ಯಾಬ್ಸು, IRCTC, ಕೆಲವೊಂದು ದೀಪಕ್ ನೈಟ್ರೇಟ್, ಈ ಥರ ಕಂಪ್ನಿಗಳೆಲ್ಲ ಮೇಲೆ ಹೋದರೆ ನನಗೆ ಖುಷಿ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ನನ್ನ ಪೋರ್ಟ್ಫೋಲಿಯೋನಲ್ಲೂ ಕೂಡ ಒಂದು ದೊಡ್ಡ ಪಾಲು ಹೊಂದಿದೆ. ಆ ಡಿಸ್ಕ್ಲೇಮರ್ ಜೊತೆಗೆ ನಾನು ಮಾತಾಡ್ತಾ ಇರ್ತೀನಿ. ಆಟೋ ಸೆಕ್ಟರ್ ಇವತ್ತು ಒಂದು ರೀತಿಯಾಗಿ ಟಾಪ್ ಗೇನರ್ ಅಂತ ಅನ್ಬೋದು. ಕಾರಣ, ಓಲಾದು ಒಂದು IPO ಬರ್ತಾ ಇದೆ. ಓಲಾ ಎಲೆಕ್ಟ್ರಿಕ್ IPO 2 ವೀಲರ್ದು ಬರ್ತಾ ಇದ್ದಾರೆ. ಯಾವ ರೀತಿ ವ್ಯಾಲ್ಯೂಷನ್ನ ಕೊಟ್ಟು ಮಾಡಿದ್ದಾರೆ ಅಂತಂದರೆ, ನೋಡಿ, ಫಸ್ಟ್ ಆಫ್ ಆಲ್ ವ್ಯಾಲ್ಯೂಷನ್ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ಸುತ್ತೆ. ಯಾಕಂದರೆ ಬುಲ್ ಮಾರ್ಕೆಟಲ್ಲಿ ಎಲ್ಲರೂ ಕೆಪ್ರಾಗ್ಬಿಟ್ಟಿರ್ತೀವಿ. ವ್ಯಾಲ್ಯೂಷನ್ ಅಂದರೆ ಏನು ಅಂತ ಯಾರಿಗೂ ಕೇಳಿಸ್ತಾ ಇರಲ್ಲ. ಬಟ್ ಅವ್ರು ಕೊಡ್ತಿರೋ ವ್ಯಾಲ್ಯೂಷನ್ ಹೆಂಗಿದೆ ಅಂದರೆ, ಅಫ್ಕೋರ್ಸ್ ಎಲೆಕ್ಟ್ರಿಕ್ 2 ವೀಲರಲ್ಲಿ 35% ಶೇರು ಓಲಾದಿದೆ. ಅದರ ನಂತರ ಸ್ಥಾನದಲ್ಲಿ TVS ಇದೆ. ಬಟ್ ಅವ್ರು ಕೊಡ್ತಿರೋ ವ್ಯಾಲ್ಯೂಷನ್ ಮುಂದೆ ಇವಾಗಿರೋ ಆಟೋ ಸೆಕ್ಟರ್ ಸ್ಟಾಕ್ಸ್ ಎಲ್ಲ ತುಂಬ ಚೀಪ್ ಅನ್ನೋ ಥರ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಬಿಸ್ನೆಸ್ ಇದೆ ಅನ್ನೋ ಥರ ಕೋಟ್ ಮಾಡ್ತಾ ಇದ್ದಾರೆ. ಯಾರೊಬ್ರು ಜೋಕ್ ಮಾಡ್ತಾ ಇದ್ರು, ಡಿ ಲಿಸ್ಟ್ ಆಗಿಬಿಟ್ಟು ಮತ್ತೆ ಲಿಸ್ಟ್ ಆದರೆ ವಾಸಿ ಈ ಕಂಪ್ನಿಗಳೆಲ್ಲ ಅಷ್ಟೊಂದು ಕೋಟ್ ಮಾಡ್ತಾ ಇದ್ದಾರಲ್ಲ ಅಂತ. ನೋಡೋಣ, IPO ಬರೋಷ್ಟೊತ್ತಿಗೆ ಇನ್ನೂ ಏನೇನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಲಿಸ್ಟಿಂಗ್ ಏನು ಸಿಕ್ಕಿದ್ರು ಸಿಗ್ಬೋದು, ಮಾರ್ಕೆಟ್ ಸೆಂಟಿಮೆಂಟ್ ಡಿಪೆಂಡ್ ಆಗಿರುತ್ತೆ. ಹೇಗೇನು ವ್ಯಾಲ್ಯೂಷನ್ ಅಂತ ಹೇಳಿದ್ರೆ ಲಾಸ್ ಮೇಕಿಂಗ್ ಕಂಪನಿ, ನಾನಂತೂ ದೂರ ಇರಿ ಅಂತಲೇ ಹೇಳ್ತೀನಿ. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಏನು ಮಾಡ್ತೀರಾ ಅಂತ. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ ಡಿ.ವಿ ಸ್ಲ್ಯಾಬ್ಸ್ ಆಗಿತ್ತು. ಟಾಪ್ ಲೂಸರ್ ಅಂದರೆ ಇವತ್ತು IT ಸೆಕ್ಟರ್ ಸ್ವಲ್ಪ ಒಂದು ಸೆಲ್ಲಿಂಗ್ ಬಂದಿದೆ. ಒಂದು ಇನ್ಫೋಸಿಸ್ ಏನು ನ್ಯೂಸ್ ಇತ್ತಲ್ಲ, ಒಂದು ದೊಡ್ಡ ಡೀಲ್ ಇದ್ದಿದ್ದು ಕ್ಯಾನ್ಸಲ್ ಆಗಿದೆ ಅಂತ, ಆ ಕಾರಣದಿಂದನೂ ಇರ್ಬೋದು. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ಕ್ರೆಡಿಟ್ ಕಾರ್ಡ್ ಏನು ಇಶ್ಯೂ ಮಾಡ್ತಾ ಇದ್ರು, ಅದ್ರ ಸ್ವಲ್ಪ ಇಶ್ಯೂ ಆಗಿದೆ ಅಂತ. ನೋಡಿ, ಅವರು RBI ಗೈಡ್ಲೈನ್ಸ್ನ ಫಾಲೋ ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದಾಗಿ ಬಜಾಜ್ ಫೈನಾನ್ಸಲ್ಲಿ ಒಂದು 1.82% ಬಂದಿರೋದ್ರಿಂದ ಬಜಾಜ್ ಫೈನಾನ್ಸ್ ಎರಡೂ ಕೂಡ ಇವತ್ತು ಡೌನ್ ಆಗಿತ್ತು. ಇದು ಟಾಪ್ ಲೂಸರ್ ಆಗಿತ್ತು. ಸೊ ಮಾತಾಡ್ತಾ ಹೋಗೋಣ. ನಿಫ್ಟಿನಲ್ಲಿ ಯಾರ್ಯಾರು ಟ್ರೇಡ್ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಶುಕ್ರವಾರ ವಿಡಿಯೋ ನೋಡಿದ್ರು ದಯವಿಟ್ಟು ತಿಳಿಸಿ. ಗೂಳಿ ಕೋಡನ್ನು ಮುರಿಯಬಲ್ಲದೆ ಕೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾಕೆಂದರೆ ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನಿಗೆ ಕನ್ಫರ್ಮೇಷನ್ ಆಗೋ ಥರ ಬಂದು ಎಂಡ್ ಆಗಿತ್ತು. ಇವತ್ತು ನೋಡಿ, ಇಮಿಡಿಯೇಟಾಗಿ ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಯಿತು. ಅಂದರೆ ಏನು ಪ್ಯಾಟರ್ನು ಇನ್ನೂ ಬ್ರೇಕ್ ಆಗಿಲ್ಲ ಅಂತ, ಇನ್ನೂ ಈ ಸಪೋರ್ಟ್ ಬಿಲ್ಡಪ್ ಆಗಿ ಹೋಗ್ತಾನೆ ಇದೆ ಅಂತ. ಸೊ ಮೇಲೆ ಹೋಗೋದಾದ್ರೆ ಎಲ್ಲಿ ಹೋಗುತ್ತೆ, ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು 21,480 ಲೆವೆಲಲ್ಲಿ. ಅಲ್ಲಿ ಬಂದು ಇವಾಗ ಪಿಕ್ಚರ್ ಪರ್ಫೆಕ್ಟ್ ಆಗಿ ಒಂದು ಪಾಸ್ ಮಾಡಿದೆ. ಸೊ ಒಂದು ವಿ ಶೇಪ್ ರಿಕವರಿ ಆಗೋಗಿದೆ ಮಾರ್ಕೆಟಲ್ಲಿ. 21,480 ಅಂದರೆ 21,500 ಝೋನಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಈಗ ಮೇಲ್ಗಡೆ ಹೋದರೆ ಮತ್ತೆ 21,600ಕ್ಕೆ ಹೋಗ್ತೀವಿ. ಕೆಳಗಡೆ ಬರೋದಾದರೆ 21,320 ಅನ್ನೋದು ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಇರುತ್ತೆ. 360ರಿಂದ 321 ಬಸ್ ಸ್ಟ್ಯಾಂಡ್ ಝೋನು. ಸೊ ನಾಳೆ ನೋಡಿ, ಆ ಕೆಳಗಡೆ ಬಂದರೆ ಆ ರೀತಿ ಆಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಗೇನ್ 360ರಿಂದ 320 ಬೇಸ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆದರೆ 21,520 ಇಲ್ಲಿದೆ. ಅದು 21,550 ಹತ್ತಿರ ಇದೆ. 21,550 ಅನ್ನೋದು ಮೇಲ್ಗಡೆ ರೆಸಿಸ್ಟೆನ್ಸ್ ಆಗಿರುತ್ತೆ, 550ರಿಂದ 600. ಸೊ ಗ್ಯಾಪ್ ಡೌನ್ ಆದರೆ ಆ ರೀತಿ ನೋಡ್ಕೊಂಡು ಮಾಡಿ. ಮಧ್ಯದಲ್ಲೇ ಓಪನ್ ಆಯಿತು ಅಂತಂದರೆ ಮೇಲ್ಗಡೆ ಹೋದರೆ ಆ ಟಾರ್ಗೆಟು, ಕೆಳಗಡೆ ಬಂದರೆ ಈ ಟಾರ್ಗೆಟ್ಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ಬೈಯರ್ಸ್ ಪರ್ಸ್ಪೆಕ್ಟಿವ್ನ ನೋಡೋದಾದರೆ, ಇಷ್ಟು ಜೋರಾಗಿ ಬೀಳಿಸಿದ್ರು ಬಿಯರ್ಸ್ ಒಂದೇ ದಿನ, ಅದನ್ನ ಕಷ್ಟಪಟ್ಟು ಇವಾಗ ಎತ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಸಪೋರ್ಟ್ ಕೂಡ ಬಿಲ್ಡಪ್ ಆಗಿರೋ ಥರ ಕಾಣಿಸ್ತಾ ಇದೆ. ಏನಾದ್ರು ಇದನ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂದರೆ, ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು, ಈ ರೀತಿ ಎಲ್ಲ ಆಯಿತು ಅಂದರೆ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂದರೆ 21,320 ಝೋನ್ ಅಂತ ನೀವು ಅನ್ಕೋಬೋದು. ಆ 21,320 ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾ ಹೋಗ್ತಾರೆ, ಸೆಂಟಿಮೆಂಟು ವೀಕ್ ಆಗ್ತಾ ಹೋಗುತ್ತೆ. ಆ ರೀತಿ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಪೊಸಿಷನ್ ಟ್ರೇಡ್ ತೊಗೊಂಡವರಿಗೆ ಆಲ್ರೆಡಿ ಹೇಳ್ತಾನೆ ಬಂದಿದ್ದೀನಿ ಯಾವ ರೀತಿ ಇದೆ ಅಂತ. ಆದರೂ ಕೆಲವರು ಧೈರ್ಯ ಮಾಡೋರಿಗೆ ಒಂದು ಅನಿಸಿಕೆ ಹೇಳ್ತೀನಿ ನೋಡಿ. ನೀವು ನಿಫ್ಟಿದು ವೀಕ್ಲಿ ಡೇಟಾ ನೋಡೋದಾದರೆ, ಅಂದರೆ ಈ ಮಂತ್ ಎಕ್ಸ್ಪೈರಿನೂ ಆಗಿರುತ್ತೆ, ವೀಕ್ಲಿ ಎಕ್ಸ್ಪೈರಿನೂ ಆಗಿರುತ್ತೆ. 21,500ರಲ್ಲಿ ಹೈಯೆಸ್ಟ್ ಆಗಿರುವಂಥ ನಮಗೇನಾಗಿದೆ, ಒಂದು ಕಾಲ್ ರೇಟಿಂಗ್ ಆಗಿದೆ. ಅಂದರೆ 21,500ನ ಮೇಲ್ಗಡೆ ಹೋಗೋಕ್ಕೆ ಬಿಡಲ್ಲ ಅನ್ನೋರು ಜಾಸ್ತಿ ಇದ್ದಾರೆ. ಅದೇ ರೀತಿ ನೀವು ಕೆಳಗಡೆ ಹೋಗೋದಾದರೆ 21,300ರಲ್ಲಿ ಅಗ್ರೆಸಿವ್ ಆಗಿ ಸಪೋರ್ಟ್ ಕೂತಿದ್ದಾರೆ. ಸೊ ಈ ಕಾರಣದಿಂದಾಗಿ 21,500ರಿಂದ 21,300 ನಾಳೆ ನಾಡಿದ್ದು 2 ದಿನ ಇರೋದು. ನಾಡಿದ್ದು ಈ ತಿಂಗಳ ಕೊನೆ ದಿನ ಆಗಿರುತ್ತೆ. ಶುಕ್ರವಾರ ಇದ್ರೂ ಮಾರ್ಕೆಟು ಅದು ಜನವರಿ ಎಕ್ಸ್ಪೈರಿ ಆಗಿಬಿಡುತ್ತಲ್ವ, ಜನವರಿ ಫಸ್ಟ್ ವೀಕಿನ ಎಕ್ಸ್ಪೈರಿ ಆಗಿರುತ್ತೆ. ಸೊ ಈ ಝೋನಲ್ಲಿ ಮುಗಿಸ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಹೋಗೋಣ. ಇನ್ನು ಕೆಲವರು ಪೊಸಿಷನ್ ಟ್ರೇಡ್ ಜನವರಿದು ಪ್ಲಾನ್ ಮಾಡ್ತಾ ಇರ್ಬೋದು. ನೀವು ಜನವರಿ ನೋಡೋದಾದರೆ, ಜನವರಿನಲ್ಲೂ ಎಂಥ ಒಂದು ಆಶ್ಚರ್ಯ ಇದೆ ಅಂತಂದರೆ, 21,000ದಿಂದ ಈಗ ಇಂಟ್ರೆಸ್ಟ್ ಎಲ್ಲ 21,500ಕ್ಕೆ ಶಿಫ್ಟ್ ಆಗೋ ಥರ ಕಾಣಿಸ್ತಾ ಇದೆ. 21,500ರಲ್ಲಿ ನೀವು ನೋಡೋದಾದರೆ ನೋಡಿ, ಕಾಲ್ ರೇಟಿಂಗು ನಮಗೆ 15 ಲಕ್ಷ ಆಗಿದೆ, ಪುಟ್ ರೇಟಿಂಗು 14 ಲಕ್ಷ ಆಗಿದೆ. ಕಾಲ್ ರೇಟಿಂಗ್ ಅಂದರೆ ಏನು, ಕೆಳಗಡೆ ತಳ್ತಾ ಇದ್ದಾರೆ ಅಂತಂದರೆ ರೆಸಿಸ್ಟೆನ್ಸ್ ಅಂತ. ಪುಟ್ ರೇಟಿಂಗ್ ಅಂದರೆ ಮೇಲ್ಗಡೆ ಹೋಗೋಕ್ಕೆ ತಳ್ತಾ ಇದ್ದಾರೆ ಅಂತ, ಈ ರೀತಿಯಾಗಿ. ಸೊ ಯಾರಾದರೂ ಹೊಸಬ್ರು ಆಪ್ಷನ್ ಚೈನ್ ಬಗ್ಗೆ ಅಥವಾ ಆಪ್ಷನ್ಸಿಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು 3 ವೀಡಿಯೋಗಳಿದೆ ನಮ್ಮ ಚಾನಲ್ನಲ್ಲಿ. 3 ಕೂಡ ಪ್ರೀಮಿಯರಲ್ಲಿದೆ. ಆ ಪ್ಲೇಲಿಸ್ಟಲ್ಲಿ ನೋಡಬೇಕು. ಒಂದು ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ, ಇನ್ನೊಂದು ಆಪ್ಷನ್ಸ್ ಪ್ರೀಮಿಯಂ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ. ಆಪ್ಷನ್ ಬೈಯರ್ ಆಗಿದ್ರು ನಿಮಗೆ ಅದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಜೊತೆಗೆ ಆಪ್ಷನ್ ಚೈನ್ ಬಗ್ಗೆ ನೀವು ಎಂದು ನೋಡಿರೋದ ಮಾಹಿತಿ ಅಂತ, ಈ ಪೊಸಿಷನ್ ಟ್ರೇಡ್ ತೊಗೊಂಡವರಿಗೆ ಎಷ್ಟು ದಿನ ಗ್ಯಾಪ್ ಅಪ್ ಆಗುತ್ತೆ, ಎಷ್ಟು ದಿನ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋದು ಒಂದು 4-5 ವರ್ಷದ ಮಲ್ಟಿ ಇಯರ್ದು ನಾನು ಡೇಟಾ ತೋರಿಸ್ತೀನಿ. ಆ 3 ವಿಡಿಯೋಗಳನ್ನು ನೀವು ದಯವಿಟ್ಟು ಚೆಕ್ಔಟ್ ಮಾಡಬೇಕು ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಅದೇ ರೀತಿಯಾಗಿ F&O ಲಿಸ್ಟಿಗೆ ಯಾವ ರೀತಿಯಾಗಿ ಬರುತ್ತೆ, ಸ್ಟಾಕ್ಸ್ ಯಾವ ರೀತಿ ಬ್ಯಾನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾನುವಾರ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೀನಿ. ಅದು ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಫಾರ್ಮುಲಾ ಬೇಸ್ಡ್ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಮಾತಾಡ್ತಾ ಹೋಗೋದಾದರೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ
ನಿಫ್ಟಿನಲ್ಲಿ ನೀವು ನೋಡೋದಾದರೆ ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಅದೇ ಝೋನಿಗೆ ಬಂದು ಎಂಡ್ ಆಗಿದೆ. 47,700 47,800 ಒಂದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಾ ಇದೆ. ಮೇಲ್ಗಡೆ ಹೋದರೆ 48,000 ಆಗಿರುತ್ತೆ, ಕೆಳಗಡೆ ಬಂದರೆ 47,500 ಆಗಿರುತ್ತೆ. ನೋಡೋಣ ಈ ಎಕ್ಸ್ಪೈರಿಗೆ ಈ ಝೋನ್ ಒಳಗಡೆ ಮುಗಿಸ್ಬಿಡ್ತಾರಾ ಅಥವಾ ಈ ಝೋನಿಂದ ಕೆಳಗಡೆ ಮೇಲ್ಗಡೆ ಬರ್ತಾರ ಅಂತ ನೋಡಿ. ಹಾಯಾಗಿ ಕುಳಿತಿರಿ ನೀವು ರಾಜನ ಹಾಗೆ ಅಥವಾ ರಾಣಿಯ ಹಾಗೆ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಎಲ್ಲಿ ತನಕ ಈ ಒಂದು ಝೋನ್ ಏನು ಬಿದ್ದಿತ್ತಲ್ಲ ಇದಕ್ಕಿಂತ ಮೇಲೆ ಅಥವಾ ಇದಕ್ಕಿಂತ ಕೆಳಗಡೆ ಹೋಗೋದಿಲ್ಲ. ಆಪ್ಷನ್ ಸೆಲ್ಲರ್ಸ್ಗಳು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಆರಾಮಾಗಿ ಮಧ್ಯದಲ್ಲಿ ಕೂತಿರ್ತಾರೆ. ಸೊ ಮಧ್ಯದಲ್ಲಿ ಒದ್ದಾಡ್ತಾ ಇರ್ಬೇಕು ನೀವು ಅಷ್ಟೇ. ಸೊ ಯಾವಾಗ ಈ ಝೋನ್ನ ಬ್ರೀಚ್ ಆಗೋಕ್ಕೆ ಬರ್ತಿದೆ ಅಂತಂದರೆ ಆಗ ಸ್ವಲ್ಪ ಪೊಸಿಷನ್ಗಳು ಆಚೆ ಈಚೆ ಆಗ ಕಾಣುತ್ತೆ. ಆ ಒಂದು ಸಾಧ್ಯತೆ ಈ ಮಂತಿನ ಎಕ್ಸ್ಪೈರಿಗೆ ನನಗೆ ಕಮ್ಮಿ ಅಂತ ಅನಿಸ್ತಾ ಇದೆ. ಸೊ ಮೇಲ್ಗಡೆ 48,200, ಕೆಳಗಡೆ 47,000 ಏನಿದೆ ಇವೆರಡನ್ನೂ ಸೇಫ್ ಮಾಡ್ತಾರೆ. ಇದರೊಳಗಡೆ ಮಂತ್ಲಿ ಎಕ್ಸ್ಪೈರಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ನೋಡ್ತಾ ಹೋಗೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು. ನಾಳೆ ಒಂದಿನ ಎಕ್ಸ್ಟ್ರಾ ಸ್ಪೇಸ್ ಇದೆ ಅಲ್ವಾ, ಯೂಶಲಿ ನಾಳೆ ಎಕ್ಸ್ಪೈರಿ ಆಗಿರ್ತಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ, ಬಟ್ ಈ ಸಲ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ನಿಫ್ಟಿ ಜೊತೆಗೇನೆ ಆಗುತ್ತೆ. ಸೊ ಎಕ್ಸ್ಪೈರಿ ದಿನ ಏನಾದ್ರು ಮೂವ್ಮೆಂಟ್ ಬರ್ಬೋದು, ನೋಡ್ತಾ ಹೋಗೋಣ. ನಾಳೆ ಸೇಮ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ ನಿಮಗೆ 48,000 ಫಸ್ಟ್ ಟಾರ್ಗೆಟು, ಕೆಳಗಡೆ ಬಂದರೆ 47,500 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಹಂಗಾದರೆ 47,500 ಸಪೋರ್ಟು, ಮೇಲ್ಗಡೆ 48,000 ಸಪೋರ್ಟು. ಈ ಝೋನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಆಪ್ಷನ್ ಸೆಲ್ಲಿಂಗು ಆಪ್ಷನ್ ಬೈಯಿಂಗು ಏನು ಬೇಕಾದರೂ ಪ್ಲಾನ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಎಂತ ಆರಾಮಾಗಿ ತಣ್ಣು ಮುಗಿಸೋದು ನೋಡಿ. ಫಿನ್ ನಿಫ್ಟಿನಲ್ಲಿ ಏನು ಚೇಂಜಸ್ ಆಗಲ್ಲ. ಶುಕ್ರವಾರ ಮಾತಾಡ್ಕೊಂಡಿದ್ವಿ 21,150 21,350 ಸೇಫ್ ಅಂತ ಅನಿಸ್ತಾ ಇದೆ ಅಂತ. ಸೇಮ್ ಸ್ಟ್ರಾಟಜಿನ ಇತ್ತು. ಇವತ್ತು ಯಾವತ್ತು ಅಲ್ಲೇ ಝೋನಲ್ಲಿ ಓಪನ್ ಆಗಿಬಿಡುತ್ತೋ ಅವಾಗ ಈಸಿ ಆಗಿಬಿಡುತ್ತೆ. ಇವತ್ತು ಇನ್ಫ್ಯಾಕ್ಟ್ ಓಪನಿಂಗ್ ಆದಾಗ ಪಿ ಲೆಗ್ಗಿಂದು ನೀವೇನಾದ್ರು ರೈಟಿಂಗ್ ಮಾಡಿದ್ರೆ ಒಳ್ಳೆ ಪ್ರೀಮಿಯಮ್ ಇತ್ತು. 17 ರೂಪಾಯಿ 18 ರೂಪಾಯಿ ಆಯಿತು 21,150. ಸೊ ಆರಾಮಾಗಿ ನೀವು ಅಷ್ಟನ್ನು ತಿನ್ಬೋದಾಗಿತ್ತು. ಮೇಲ್ಗಡೆ ಕೂಡ ನಿಮ್ಗೆ ಅದೇ ರೀತಿಯಾಗಿ ಮೊಮೆಂಟ್ ಸಿಗ್ತಾ ಹೋಯಿತು. ಒಂದು ಸ್ಮೂತ್ ಆಗಿರುವಂಥ ಒಂದು ಎಕ್ಸ್ಪೈರಿಯಾಗಿ ಮುಗಿಸ್ಕೊಂಡು ಹೋಗಿದ್ದಾರೆ ಫಿನ್ ನಿಫ್ಟಿನಲ್ಲಿ. OI ಪ್ರೊಫೈಲ್ ನೋಡ್ತಾ ಇದ್ದಾರೆ ಅನ್ಕೊಂತೀನಿ. OI ಪ್ರೊಫೈಲ್ ಕೂಡ ತುಂಬ ವೆರಿ ಹೆಲ್ಪ್ಫುಲ್. ಯಾರಿಗಾದ್ರೂ ಹೊಸದಾಗಿ ಕೇಳ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮಗೆ OI ಪ್ರೊಫೈಲ್ ಅಂತ ಒಂದು ಡೇಟಾ ಸಿಗುತ್ತೆ. ಇದರಲ್ಲಿ ನಿಮಗೆ ಆರಾಮಾಗಿ ನೀವು ನೋಡ್ಕೋಬೋದು ಎಲ್ಲಿ ಚೇಂಜಸ್ ಆಗ್ತಾ ಇದೆ, ಏನು ಕತೆ ಅಂತ ಶಿಫ್ಟ್ ಮಾಡ್ಕೊಳಕ್ಕೆ ಈಸಿ ಆಗಿರುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಮೊದಲನೇದಾಗಿ ಮಲ್ಟಿಪಲ್ ರಿಮೈಂಡರ್ಸ್ ಕೊಟ್ಟಿದ್ದಾರೆ ನನಗೆ ಇದ್ರ ಬಗ್ಗೆ ಮಾತಾಡಿ ಅಂತ. ಅಬೌಟ್ ಇಂಡಿಯಾ ನೋಡಿ ಏನು ಹೇಳೋಣ ಅಂತಂದರೆ ಇದು ಪ್ರಮೋಟರ್ ಹೋಲ್ಡಿಂಗು ಸೂಪರ್ ಆಗಿದೆ. ಇವ್ರ ಹತ್ರ ಒಂದು 70% ಪ್ರಮೋಟರ್ಗಳೇ ಇದ್ದಾರೆ. FIಗಳು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರು, DIಗಳು ಇವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆ ರೀತಿ ನಡೀತಾ ಇದೆ. ಏನು ಪ್ರಾಬ್ಲಮ್ ಅಂದರೆ ಇದು ಒಂದು ಶೇರಿನ ಬೆಲೆ 22,000 ಇದೆ. ಸೊ ಯಾರಾದರೂ ತಗೋಬೇಕು ಅಂತಂದರೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು, ಯಾಕಂದರೆ ಒಂದು ಶೇರಿಗೆ ನೀವು 22,500 ಕೊಡ್ತಾ ಹೋಗಬೇಕು. ಬಟ್ ಮಲ್ಟಿಪಲ್ ಇಯರ್ ನೋಡ್ತಾ ಬನ್ನಿ, 2019ರಿಂದ ಯಾವ್ಯಾವ ಈ ಟ್ರೆಂಡ್ ಲೈನ್ ಹತ್ರ ಬರುತ್ತೋ ಅಲ್ಲೆಲ್ಲ ಸಪೋರ್ಟ್ ತೊಗೊಂಡು ಹೋಗ್ತಾರೆ. ಸೊ ಫ್ರೆಶ್ ಪೊಸಿಷನ್ ಅಂದರೆ ಸೇಮ್ ರೆಕಮೆಂಡ್ ಮಾಡ್ತೀನಿ. 22,000 ಅನ್ನೋದು ಇವಾಗ ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್. ಅದಕ್ಕಿಂತ ಕೆಳಗಡೆ ಬಂದರೆ 21,500 ಲೆವೆಲ್ಗೆ ಬರ್ಬೋದು. ಆಗ ಈ ಟ್ರೆಂಡ್ ಲೈನು ಬಂದು ಟಚ್ ಮಾಡ್ದಂಗೆ ಆಗುತ್ತೆ. 21,500 ಬೈಯಿಂಗ್ ಲೆವೆಲ್ ಆಗಿರುತ್ತೆ. ಬಟ್ ಗೋಲ್ಡನ್ ಲೆವೆಲ್ ಅಂದರೆ ಈ ಸ್ಟಾಕಲ್ಲಿ 20,000 ಆಗಿರುತ್ತೆ. ಅಬೌಟ್ ಇಂಡಿಯಾ ಏನು ಕಂಪ್ಲೇಂಟ್ ಇಲ್ಲ. ROE ಎಲ್ಲದೂ ಚೆನ್ನಾಗಿದೆ, ಒಳ್ಳೆ ಡಿವಿಡೆಂಡು ಕೊಡ್ತಾ ಇದ್ದಾರೆ. ಬಟ್ ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಈ ಟ್ರೆಂಡ್ ಲೈನ್ ಹತ್ರ ಬಂದರೆ ನೀವು ಮತ್ತೆ ಈ ಆಧಾರದಲ್ಲಿ ಆ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಸೆಕೆಂಡ್ ಸ್ಟಾಕ್ ನಾವು ಮಾತಾಡ್ತಾ ಇರೋಂಥದ್ದು ದೀಪಕ್ ನೈಟ್ರೇಟ್. ಕೆಮಿಕಲ್ ಸೆಕ್ಟ್ರು ಅಂಡರ್ ವ್ಯಾಲ್ಯೂಷನ್ ಆಗಿದೆ, ತುಂಬ ಒಳ್ಳೆಯ ಸ್ಥಾನಕ್ಕೆ ಹೋಗೋ ಸಾಧ್ಯತೆ ಇದೆ. 2,400 ಫಸ್ಟ್ ಟಾರ್ಗೆಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಆ ಟಾರ್ಗೆಟ್ನ ಬಂದು ರೀಚ್ ಆಗಿದೆ. ಮುಂಬರೋ ದಿನಗಳಲ್ಲಿ ಇದು 2,700 ತನಕ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ದೀಪಕ್ ನೈಟ್ರೇಟ್ ಒಳ್ಳೆ ಕಂಪನಿ, ಕೆಮಿಕಲ್ ಕಂಪನಿ. ಡಬ್ಲ್ಯೂ ಪ್ಯಾಟರ್ನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು. ಈಗ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಫ್ರೆಶ್ ಪೊಸಿಷನ್ ಆ್ಯಡ್ ಮಾಡ್ಕೊಂಡ್ರು ಕೂಡ ಒಂದು ಶಾರ್ಟ್ ಟರ್ಮಲ್ಲಿ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿದೆ. ಮಾಮೂಲಿ ಆಕ್ಟಿವಿಟಿ ಮಾಡೋರು ದಯವಿಟ್ಟು ಡೆಲಿವರಿ ಪರ್ಸೆಂಟೇಜ್ನ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಕ್ಯಾಸ್ಟ್ರಾಲ್ ಇಂಡಿಯಾದಲ್ಲಿ ಇವತ್ತು ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಇತ್ತು. ಯಾರ್ಯಾರು ಶುಕ್ರವಾರ ನೋಡಿದ್ರೆ ಪ್ರವೀಣ್ ಸರ್ ಕೂಡ ಕಮೆಂಟ್ ಮಾಡಿದ್ರು. ಅವರು ಅಪ್ಸ್ಟಾಕ್ಸ್ ಅಕೌಂಟನ್ನು ಒಂದು ಓಪನ್ ಮಾಡಿ ಅದರಲ್ಲಿ ಬರೀ ಈ ಥರ ಪೊಸಿಷನ್ ಟ್ರೇಡಿಗೆ ಅಂತಲೇ ಇಟ್ಕೊತಾ ಇದ್ದಾರೆ ಅನ್ಸುತ್ತೆ. ನೋಡಿ ಆ ರೀತಿ ನೀವು ಒಂದು ತಗೋಬೇಕು ಅಂತಂದರೆ ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಅಲ್ಲದೆ ನೀವು ಒಂದು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅಂತ ಮಾಡ್ತಿದ್ದೀರ ಅಂದರೆ ಆ ರೀತಿ ಒಂದು ಪ್ರತ್ಯೇಕ ಆಗಿರೋ ಅಕೌಂಟ್ ಇಟ್ಕೊಂಡು ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಸೊ ಪ್ಯಾಟರ್ನ್ ವೈಸು ಪಿಕ್ಚರ್ ಪರ್ಫೆಕ್ಟ್ ಇನ್ನೇನು ಇಲ್ಲ. ಇಲ್ಲಿ ಕ್ಲೀನಾಗಿ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕಾಣಿಸ್ತಾ ಇತ್ತು. ಒಳ್ಳೆ ವಾಲ್ಯೂಮಲ್ ಆಗಿತ್ತು. ಮೂವ್ಮೆಂಟ್ ಇದೆ. 180 ಫಸ್ಟ್ ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ವಿ. ಆ ಟಾರ್ಗೆಟ್ ಬಂದಿದೆ. 200 ತನಕನೂ ಈ ಸ್ಟಾಕ್ ಹೋಗುವಂಥ ಸಾಧ್ಯತೆ ಇದೆ. ಟ್ರ್ಯಾಕ್ ಮಾಡ್ತಾ ಇರಿ ಕ್ಯಾಸ್ಟ್ರಾಲ್ ಇಂಡಿಯಾ. ಅದೇ ರೀತಿಯಾಗಿ ಟಾಟಾ ಕೆಮಿಕಲ್ಸ್, ಇದು ಕೂಡ ಮತ್ತೊಂದು ಕೆಮಿಕಲ್ ಸೆಕ್ಟರ್ನ ಕಂಪನಿ. ನೀವು ನೋಡೋದಾದರೆ ತುಂಬ ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡಿದೆ. ಒಳ್ಳೆ ವಾಲ್ಯೂಮ್ 2021 ಆಗಿರೋದು ಬಿಟ್ಟರೆ ಅದಾದಮೇಲೆ ಏನು ಅಂತ ಮೂವ್ಮೆಂಟ್ ಆಗಿಲ್ಲ. ಸೊ ವ್ಯಾಲ್ಯೂಯೇಷನ್ ಅಂತ ನೋಡಿದ್ರೆ ಸ್ವಲ್ಪ ಚೀಪ್ ವ್ಯಾಲ್ಯೂಯೇಷನ್ ಸಿಗೋ ಥರ ಕಾಣಿಸ್ತಾ ಇದೆ. ಬಟ್ ಇನ್ ಟರ್ಮ್ಸ್ ಆಫ್ ಕ್ವಾರ್ಟರ್ ಸೇಲ್ಸ್ ಅಂತ ನೋಡಿದ್ರೆ ಅಂಥ ಸೇಲ್ ಆಗಿಲ್ಲ 2-3 ವರ್ಷದಿಂದ. ಬಟ್ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್. ಏನಾದರೂ 1,200 ಝೋನ್ನ ಇದು ಒಂದು ಒಳ್ಳೆ ವಾಲ್ಯೂಮಲ್ಲಿ ಸ್ವಲ್ಪ ಆವ್ರೇಜ್ಗಿಂತ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ. ಬಟ್ ಸಿಗ್ನಿಫಿಕೆಂಟ್ ಒಂದು ಅಟ್ಲೀಸ್ಟ್ ಈ ವಾಲ್ಯೂಮ್ ಈ ಥರ ವಾಲ್ಯೂಮಲ್ಲಿ ಏನಾದರೂ ಇಲ್ಲಿ ಬ್ರೇಕ್ಔಟ್ ಆಗಕ್ಕೆ ಟ್ರೈ ಮಾಡ್ತು ಅಂದರೆ ನೀವು ಟ್ರ್ಯಾಕ್ ಮಾಡ್ತಾ ಹೋಗೋದು ಒಂದು 100-200 ಪಾಯಿಂಟ್ಗಳ ಮೂಮೆಂಟು ಮೇಲ್ಗಡೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಟಾಟಾ ಕೆಮಿಕಲ್ಸ್ನ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ನೋಡಿ ಕ್ರೆಡಿಟ್ ಕಾರ್ಡು RBI ಗೈಡ್ಲೈನ್ಸ್ನ ಇಶ್ಯೂ ಮಾಡ್ತಾ ಇಲ್ಲ ಅಂತ EMI ಕಾರ್ಡ್ಸ್ ಏನು ಕೊಡ್ತಾ ಇದ್ರು ಅದನ್ನ ಪಾಸ್ ಮಾಡಿ ಅಂತ ಹೇಳಿದಾರಂತೆ. ಈ ಕಾರಣದಿಂದ ನೋಡೋದ್ರೆ ಇಲ್ಲಿ ಏನೋ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಥರ ಆಗೋ ಥರ ಕಾಣಿಸ್ತಾ ಇದೆಯಪ್ಪ, ನನಗೆ ಗೊತ್ತಿಲ್ಲ. ಏನಾದರೂ 7,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು ಬ್ರೇಕ್ ಆದರೆ 6,600 6,200 ಈ ಲೆವೆಲ್ಗೆ ಬಂದು ಸ್ಟಾಕ್ ಔಟ್ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ. ಬಜಾಜ್ ಫೈನಾನ್ಸ್ 6,000
ಲೆವೆಲ್ಗೆ ಬಂದರೆ ಕಾಯ್ತಾ ಇದ್ದೀನಿ ನಾನು ಮತ್ತೆ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಳಕ್ಕೆ. ಎಗೇನ್ ಡಿಸ್ಕ್ಲೇಮರ್, ನಾನು ಮಾತಾಡುವಂಥ ಸ್ಟಾಕ್ಗಳಲ್ಲಿ ನಾನು ಕೂಡ ಇನ್ವೆಸ್ಟರ್ ಆಗಿರ್ಬೋದು, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಅದೇ ರೀತಿಯಾಗಿ ಆರ್ ಬಿ ಎಲ್ ಬ್ಯಾಂಕ್ ಏನೇನು ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡಿದಾರೋ 50% ಆಫ್ ದ ಕ್ರೆಡಿಟ್ ಕಾರ್ಡ್ ಬಜಾಜ್ ಫೈನಾನ್ಸ್ ಸಹಭಾಗಿತ್ವದಲ್ಲೇ ಮಾಡಿದಾರಂತೆ. ಸೊ ಅಲ್ಲಿ ಸ್ವಲ್ಪ ನ್ಯೂಸ್ ಬಂದಿರೋದ್ರಿಂದ ಇಲ್ಲೂ ಕೂಡ ಶೇಕ್ ಆಗ್ತಾ ಇದೆ. ಸೊ ನೀವು ನೋಡೋದಾದ್ರೆ 260 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು, ಅದನ್ನ ಬ್ರೇಕ್ಔಟ್ ಆಗೋ ಥರ ಆಗ್ತಾ ಇತ್ತು, ಅಂದರೆ ರೆಸಿಸ್ಟೆನ್ಸ್ ಆಗಿತ್ತು, ಈಗ ಬ್ರೇಕ್ಔಟ್ ಆಗಿದೆ ಅನ್ನಿಸ್ತು, ವಾಪಸ್ ಅಲ್ಲೇ ಬಂದಿದೆ. ಇದು ಹೌದಾ ಎಂ ಪ್ಯಾಟರ್ನ್ ಆಗುತ್ತಾ, ಆದರೆ ವಾಪಸ್ ಕೆಳಗಡೆ ಬರಬೇಕು 175 200 ಲೆವೆಲ್ಗೆ ಮತ್ತೆ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದೇನಾದ್ರು ತುಂಬ ಗಂಭೀರವಾದಂಥ ನ್ಯೂಸ್ ಆಗಿ, ಅಥವಾ ನ್ಯೂಸ್ ಅನ್ನೋದು ಬರುತ್ತೆ ಆಮೇಲೆ ಅದು ಕೂಡ್ಕೊಳ್ತಾ ಹೋಗುತ್ತೆ, ಬಟ್ ಇದು ಎಂ ಪ್ಯಾಟರ್ನ್ ಕನ್ಫರ್ಮೇಷನ್ ಆದರೆ ನಮಗೆ ವಾಪಸ್ಸು ಸ್ಟಾಕು ಕೆಳಗಡೆ ಬರೋದಕ್ಕೆ ಸಾಧ್ಯತೆ ಇದೆ. ಬಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬೇಕಾದಷ್ಟು ಒಳ್ಳೆ ಕಂಪ್ನಿ ಇದೆ, ಅಂತ ಏನು ಒಳ್ಳೆ ಕಂಪ್ನಿ ಅಲ್ಲ, ಬಟ್ ಯಾರೋ ಹಿಂದೆ ಕೇಳಿದ್ರಿ ಈ ಬ್ರೇಕ್ಔಟ್ ಆಗ್ತಾ ಇದೆ ನೋಡ್ಬೋದು ಅಂತ ಹೇಳಿದೆ. ಆ ರೀತಿ ಬ್ರೇಕ್ಔಟ್ ಆಗಿ ಪ್ಯಾಟರ್ನ್ ಸಸ್ಟೈನ್ ಆಗಿ ಮೇಲ್ಗಡೆ ಹೋಗ್ತಿತ್ತು, ಮತ್ತೆ ಈಗ ಫೇಲ್ಯೂರ್ ಆಗಿ ಬರುವಂಥ ಸಾಧ್ಯತೆನೇ ನೋಡ್ತಾ ಹೋಗೋಣ. ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮತ್ತೆ ಮೇಲ್ಗಡೆ ಹೋಗುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆರ್ ಬಿ ಎಲ್ ಬ್ಯಾಂಕ್ನ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ ಡೀಲ್ ಇದಾಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿತ್ತು, ಆ ಕಾರಣದಿಂದಾಗಿ ನೆಗೆಟಿವ್ ಬಂದಿತ್ತು, ಬಟ್ ಇಂಟ್ರಾಡೇನಲ್ಲಿ ರಿಕವರ್ ಆಗೋಗ್ಬಿಡ್ತು ಇವತ್ತು ಇನ್ಫೋಸಿಸು. ಆದರೆ ಕೊನೆ ಟೈಮಲ್ಲಿ ನಾನೊಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು, ಆ ಬಸ್ ಸ್ಟ್ಯಾಂಡ್ಗೆ ಒಂದು ಬ್ರೇಕ್ಔಟ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ಸಿಕ್ಕಿಲ್ಲ. ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ. ಇದು ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ನೀವು ನೋಡೋದಾದ್ರೂ ವ್ಯಾಲ್ಯೂಯೇಷನ್ ವೈಸ್ ಚೀಪಾಗೇ ಇದೆ. ಲಾಂಗ್ ಟರ್ಮಲ್ಲಿ ಯಾರು ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ 1300 ಆ ಲೆವೆಲೆಲ್ಲ ನೀವು ಖಂಡಿತ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ, 1300 1350 ಲೆವೆಲು. ಬಟ್ ಈಗಲೂ ಕೂಡ ನೀವು ಒಳ್ಳೆ ವ್ಯಾಲ್ಯೂಷನಲ್ಲೇ ಸಿಗ್ತಾ ಇದೆ. ಬಟ್ ಇದರಲ್ಲಿ 1700 1650 ಅನ್ನೋದು ನಾವು ಮಾತಾಡ್ಕೊಂಡಿದ್ವಿ ಅನ್ಸುತ್ತಲ್ವ, ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ. ಸ್ವಲ್ಪ ಯಾಕೋ ಟ್ರೇಡಿಂಗ್ ಗ್ಲಿಚ್ ಇದೆ. ಸೊ ನೀವು ನೋಡೋದಾದರೆ 1650 ಆ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಇನ್ಫೋಸಿಸ್ಗೆ. ಅಲ್ಲಿಗೆ ಬಂದು ಅಟೆಂಪ್ಟ್ ಆಗೋ ಥರ ಕಾಣಿಸ್ತಾ ಇತ್ತು, ಅಷ್ಟೊತ್ತಿಗೆ ಈ ನ್ಯೂಸ್ ಬಂದಿದೆ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನೋಡಿ ಒಂದು ಪಾಸ್ ಮಾಡಿರೋದು ಕಾಣುತ್ತೆ. ಇದು ಡೈಲಿ ಕ್ಯಾಂಡಲ್ ಇದ್ದೀನಿ. ಸೊ ಡೈಲಿ ಕ್ಯಾಂಡಲಲ್ಲಿ ನೀವು ನೋಡೋದಾದರೆ ಒಂದು ನಿಮಿಷ ಯಾಕೋ ಫುಲ್ ಲೋಡ್ ಆಗ್ತಾ ಇಲ್ಲ, ಸ್ವಲ್ಪ ಏನೋ ಡಿಲೇ ಇದೆ ಟ್ರೇಡಿಂಗ್ ವ್ಯೂನಲ್ಲಿ. ನೋಡಿ ಈ ಒಂದು ರೆಸಿಸ್ಟೆನ್ಸ್ ನಾನು ಹೇಳಿದಂಥದ್ದು ಅಲ್ಲಿಗೆ ಬಂದು ಟಚ್ ಆಗೋಂಥ ಸಾಧ್ಯತೆ ಇದೆ, ನೋಡ್ತಾ ಹೋಗೋಣ. ಸೊ ಇನ್ಫೋಸಿಸ್ನ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಡಿವಿಸ್ ಲ್ಯಾಬ್ಸ್ 4400 4500 ಲೆವೆಲ್ ನಮ್ಮ ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ವಿ. ಇಲ್ಲಿಂದ 3800 900 ಲೆವೆಲಲ್ಲಿ ಕೂಗಿ ಹೇಳಿದೆ ಸ್ಟಾಕನ್ನು ದಯವಿಟ್ಟು ಬೈ ಮಾಡಿ ಅಂತ. ಅಗೇನ್ ನನ್ನ ಡಿಸ್ಕ್ಲೇಮರ್, ನಾನು ಕೂಡ ಇನ್ವೆಸ್ಟರ್ ಇದರಲ್ಲಿ ಒಳ್ಳೆ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇದೆ. ಸೊ ಈಗ 3900 ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದೆ. ಈ ಸಲ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗ್ತಾ ಇದೆ. 4400 4500 ಕಡೆಗೆ ಸ್ಟಾಕು ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಫಾರ್ಮಾ ಸೆಕ್ಟರಲ್ಲಿ ಈಗ ಕೋವಿಡ್ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ನ್ಯೂಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸೊ ಒಂದು ಇನ್ವರ್ಸ್ H&S ಪ್ಯಾಟರ್ನು ಅವತ್ತೇ ಮಾತಾಡ್ಕೊಂಡಿದ್ವಿ, ನೆನಪಿದೆ? ಯಾರಿಗೆ ನೆನಪಿದೆ ಚಾರ್ಟ್ ಸ್ಟಾಕ್ ನೋಡಿದ್ರು ಕಮೆಂಟ್ ಮಾಡಿ. ಇನ್ವರ್ಸ್ H&S ಕನ್ಫರ್ಮೇಷನ್ ಆದರೆ ಇಷ್ಟು ದೊಡ್ಡ ಮೂಮೆಂಟ್ ಮೇಲ್ಗಡೆ ಬರಬೇಕು ಅಂದರೆ 4400 ನೋಡಲಿಕ್ಕೆ ಸಿಗಬೇಕು. 4400 ಹೋಗಿ ಬಂದಿದ್ದಿನ ದಯವಿಟ್ಟು ಮತ್ತೆ ವಾಪಸ್ ಬಂದು ಕಮೆಂಟ್ ಮಾಡೋದಂತೆ, ಎಸ್ ಸರ್ 4400 ಬಂತು ಡಿವಿಸ್ ಲ್ಯಾಬ್ಸ್ ಅಂತ. ಯಾಕಂದರೆ ಈ ರೀತಿ ಅನಾಲಿಸಿಸ್ ಮಾಡಿ ಆ ಟೆಕ್ನಿಕಲಿ ಬ್ರೇಕ್ಔಟ್ ಆದಾಗ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಟ್ರೇಡ್ ಮಾಡಿದ್ರೆ ಅದರದ್ದೊಂದು ಮಜಾನೇ ಬೇರೆ ಥರ ಇರುತ್ತೆ. ಫಂಡಮೆಂಟಲ್ಸು ನಾವು ಚೆಕ್ ಮಾಡಬೇಕು, ಟೆಕ್ನಿಕಲ್ಸು ಚೆಕ್ ಮಾಡಬೇಕು. ಬಟ್ ಟೆಕ್ನಿಕಲ್ ಬ್ರೇಕ್ಔಟ್ಸು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋದಾದರೆ, ಇನ್ವೆಸ್ಟ್ ಮಾಡೋದಾದರೆ ನಿಮಗೆ ತುಂಬ ಬೇಗ ರಿಟರ್ನ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಆದರೆ ನಿಮ್ಗೆ ಗೊತ್ತಿರಬೇಕು, ವ್ಯಾಲ್ಯೂ ಬೈಂಗ್ ಬಂದಾಗೆಲ್ಲ ಫಂಡಮೆಂಟಲ್ ಸ್ಟಾಕ್ಸಲ್ಲಿ, ಗುಡ್ ಸ್ಟಾಕ್ಸಲ್ಲಿ ಬೈ ಮಾಡ್ಕೊತಾ ಇರಿ, ಆರಾಮಾಗಿ ಕೂತೀರಿ ಅಂತ. ಈ 2023 ನಮ್ಮ ಚಾನಲ್ ಮಿಷನ್ ಅಂತ ಹೇಳಕ್ಕೆ ಇನ್ನೊಂದು ವಾರ ನಮಗೆ ಅವಕಾಶ ಸಿಗುತ್ತೇನೋ, ಯಾಕೆಂದರೆ 2024 ಸನಿಹಕ್ಕೆ ಬಂದುಬಿಡ್ತೀವಿ ನಾವು. ಸೊ 2024ರಲ್ಲಿ ನಾನೊಂದು ಹೊಸ ಮಿಷನ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅದ್ರ ಬಗ್ಗೆ ಈ ಭಾನುವಾರ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಯಾರಾದರೂ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂದರೆ ನನ್ನ ಕಳಕಳಿಯ ವಿನಂತಿ, ಅದರಲ್ಲೇನು ಪ್ರಮೋಷನ್ ಇಲ್ಲ, ಆದರೆ ನೀವು ಸುರಕ್ಷಿತರಾಗಿರಬೇಕು, ನಿಮ್ಮ ಫ್ಯಾಮಿಲಿನೂ ಸುರಕ್ಷಿತವಾಗಿರಿಸಬೇಕು. ಅದಕ್ಕೋಸ್ಕರ ಇನ್ನೊಂದು 4-5 ದಿನ ಇದೆ. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಗೈಡ್ ಅಂತ ನಾನು ಕೊಡ್ತಾ ಇದ್ದೀನಿ, ನೀವು ಅದನ್ನು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮೊದಲನೇ ವಿಡಿಯೋ ನಾನು ಮಾಡಿದ್ದು ಸರಿಸುಮಾರು 16 ನಿಮಿಷ ಆಗಿತ್ತು, ಈಗ 13 ನಿಮಿಷ ಆಗಿದೆ. ಕೆಲವೊಂದು ವಿಚಾರ ಬೇಗ ಹೇಳಿದ್ನೋ ಅಥವಾ ಸ್ಕಿಪ್ ಆಯಿತೋ ಗೊತ್ತಿಲ್ಲ, ಮೈಕ್ ಇಶ್ಯೂ, ದಯವಿಟ್ಟು ಕ್ಷಮಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.